ಆತ್ಮೀಯವಾದ ಸ್ವಾಗತ ನನ್ನೆಲ್ಲ ನೆಚ್ಚಿನ ಪ್ರಿಯ ವೀಕ್ಷಕರಿಗೆ. ಮತ್ತೊಂದು ಪುಟಾಣಿ ಕತೆ ನಿಮ್ಮ ಮುಂದೆ. ಒಂದೂರಲ್ಲಿ ಒಬ್ಬಾಕೆ ಪ್ರತಿನಿತ್ಯವೂ ಕೂಡ ರೊಟ್ಟಿಗಳನ್ನ ಮಾಡ್ತಾ ಇರ್ತಾಳೆ. ಆ ಮಾಡಿದಂತಹ ರೊಟ್ಟಿಗಳಲ್ಲಿ ಒಂದು ರೊಟ್ಟಿಯನ್ನ ಹೊರಗಡೆ ಒಂದು ಜಾಗದಲ್ಲಿ ಇಡ್ತಾ ಇರ್ತಾಳೆ. ಆ ರೊಟ್ಟಿಯನ್ನ ಒಬ್ಬ ಭಿಕ್ಷುಕ ತಗೊಂಡು ಹೋಗ್ತಾ ಇರ್ತಾನೆ. ಈಕೆ ಪ್ರತಿನಿತ್ಯವೂ ಕೂಡ ರೊಟ್ಟಿಗಳನ್ನ ಮಾಡಿ ಒಂದು ರೊಟ್ಟಿಯನ್ನ ಹೊರಗಡೆ ಒಂದು ಸ್ಥಳದಲ್ಲಿ ಇಡ್ತಾ ಇರ್ತಾಳೆ. ಆ ಭಿಕ್ಷುಕ ಅದನ್ನ ತಗೊಂಡು ಹೋಗ್ತಾ ಇರ್ತಾನೆ. ಒಂದು ದಿನ ಅವಳ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ಬರುತ್ತೆ. ಕೆಟ್ಟ ನಿರ್ಧಾರವೂ ಕೂಡ ಮಾಡ್ತಾಳೆ. ಏನಪ್ಪಾ ಅಂತ ಹೇಳಿದ್ರೆ, ಆ ಭಿಕ್ಷುಕ ಒಂದು ದಿನವೂ ಕೂಡ ನನಗೆ ಧನ್ಯವಾದಗಳನ್ನ ಹೇಳಿಲ್ಲ, ಕೃತಜ್ಞತೆಯನ್ನ ಸಲ್ಲಿಸಿಲ್ಲ. ಹಾಗಾಗಿ ಅವಳು ಒಂದು ಕೆಟ್ಟ ನಿರ್ಧಾರ ಮಾಡ್ತಾಳೆ. ಆ ಒಂದು ರೊಟ್ಟಿಗೆ ವಿಷವನ್ನ ಸೇರಿಸ್ತಾಳೆ. ಆ ಸೇರ್ಪಡೆಗೊಂಡಂತಹ ವಿಷದ ರೊಟ್ಟಿಯನ್ನ ಹೊರಗಡೆ ಅದೇ ಜಾಗದಲ್ಲಿ ಹೋಗಿ ಇಡ್ತಾಳೆ. ಇಟ್ಟ ತಕ್ಷಣ ಆಕೆಗೆ ತಳಮಳ, ಆತಂಕ, ಭಯ, ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತಕ್ಕಂಥ ಭಯ ಅವಳಲ್ಲಿ ಹುಟ್ಟುತ್ತೆ. ಆಗ ಮತ್ತೆ ಇದು ತಪ್ಪು, ನಾನು ಈ ಥರ ಮಾಡಬಾರ್ದು ಅನ್ನೋ ತಪ್ಪಿನ ಅರಿವಾಗಿ ಆ ಭಿಕ್ಷುಕ ಬರೋದ್ರೊಳಗಡೆ ಆ ವಿಷದ ರೊಟ್ಟಿಯನ್ನು ಇವಳು ಪುನಃ ತಗೊಂಡು ಒಳ್ಳೆಯ ರೊಟ್ಟಿ, ಅಂದರೆ ವಿಷದಿಂದ ಕೂಡಿರದಲೇ ಇರ್ತಕ್ಕಂಥ ರೊಟ್ಟಿಯನ್ನು, ಒಳ್ಳೆಯ ರೊಟ್ಟಿಯನ್ನು ಅಲ್ಲೇ ಹೋಗಿ ಇಡ್ತಾಳೆ. ಎಂದಿನಂತೆ ಆ ಭಿಕ್ಷುಕ ಬರ್ತಾನೆ, ಆ ರೊಟ್ಟಿನ ತಗೊಂಡು ಹೋಗ್ತಾನೆ. ಮತ್ತೆ ಇವಳ ಜೀವನದಲ್ಲಿ ಒಂದು ಘಟನೆ ನಡೆದಿರುತ್ತೆ. ಈಕೆಯ ಮಗ ಕಾಣೆಯಾಗಿರ್ತಾನೆ. ಸೊ ಆ ಕಾಣೆಯಾದಂತಹ ಮಗ ಒಂದು ದಿನ ಬರ್ತಾನೆ. ಬಂದಾಗ ಅವಳ ಆನಂದಕ್ಕೆ ಪಾರವಿಲ್ಲ. ಆಕೆ ಜೋರಾಗಿ ಅಳುತ್ತಾ ಆತನನ್ನ ಬಿಗಿಯಾಗಿ ಅಪ್ಪುತ್ತಾ ದುಃಖ ಭರಿತಳಾಗ್ತಾಳೆ. ಆಕೆಯ ಮನಸ್ಸಿನಲ್ಲಿರ್ತಕ್ಕಂಥ ದುಃಖವನ್ನೆಲ್ಲ ಹೊರಗಡೆ ಹಾಕ್ತಾಳೆ. ಆಮೇಲೆ ಕೇಳ್ತಾಳೆ, ನೀನು ಇಷ್ಟು ದಿನ ಎಲ್ಲಿದ್ದೆ, ಹೇಗೆ ಸರ್ವೈವ್ ಆದೆ, ನಿಂಗೆ ಊಟ ತಿಂಡಿ ಎಲ್ಲಿಂದ ಸಿಗ್ತಾ ಇತ್ತು ಅಂತೆಲ್ಲ ಕೇಳಿದಾಗ ಆ ಮಗು ಹೇಳುತ್ತೆ, ಅಮ್ಮ ನಾನು ಕಾಣೆ ಆಗಿದ್ದೆ, ಆದರೆ ನನ್ನನ್ನು ಒಬ್ಬ ಭಿಕ್ಷುಕ ಕರ್ಕೊಂಡೋದ. ಆತ ಪ್ರತಿನಿತ್ಯವೂ ಕೂಡ ನನಗೆ ಆ ಒಂದು ರೊಟ್ಟಿಯನ್ನು ತಂದು ಕೊಡ್ತಾ ಇದ್ದ. ಆ ರೊಟ್ಟಿನ ತಿಂದು ನಾನು ಇಲ್ಲಿವರೆಗೂ ಬದುಕಿದ್ದೀನಿ. ಒಂದು ವೇಳೆ ಆ ಭಿಕ್ಷುಕ ಏನಾದರೂ ನನಗೆ ರೊಟ್ಟಿನ ತಂದು ಕೊಡಲಿಲ್ಲ ಅಂದಿದ್ರೆ ನಾನು ಇಲ್ಲಿಗೆ ಬರ್ತಾನೂ ಇರಲಿಲ್ಲ, ನನ್ನ ಜೀವ ಹೊರಟೆ ಹೋಗ್ತಾ ಇತ್ತು ಅಂತ ಹೇಳ್ತಾನೆ. ಅವಳಿಗೆ ಅರಿವಾಗುತ್ತೆ ಆ ಭಿಕ್ಷುಕ ಯಾರು ಅಂತ. ಆಗ ಒಂದು ಕ್ಷಣ ಆಲೋಚಿಸ್ತಾಳೆ, ನಾನೇನಾದರೂ ವಿಷದ ರೊಟ್ಟಿಯನ್ನು ಇಟ್ಟಿದ್ದಿದ್ರೆ ಆತ ತಗೊಂಡೋಗಿ ನನ್ನ ಮಗಂಗೆ ಕೊಡ್ತಾ ಇದ್ದ. ನನ್ನ ಮಗ ವಿಷದ ರೊಟ್ಟಿಯನ್ನು ಸೇವಿಸಿ ಸತ್ತು ಹೋಗ್ಬಿಡ್ತಿದ್ದ. ಎಂತಹ ದುರ್ಘಟನೆ ಸಂಭವಿಸ್ತಾ ಇತ್ತಲ್ವಾ. ಸೊ ಹಾಗಾಗಿ ನಾವು ಯಾವತ್ತೂ ಕೂಡ ಈ ಥರ ತಪ್ಪು ನಿರ್ಧಾರವನ್ನು ತಗೋಬಾರ್ದು. ಅಂದರೆ ಅವಳಿಗೆ ಗೊತ್ತಾಗುತ್ತೆ, ನಾವು ಏನನ್ನು ಕೊಡ್ತೀವೋ ಅದು ಪುನಃ ಬಂದು ನಮ್ಮನ್ನೇ ಸೇರುತ್ತೆ ಅಂತ. ನಾವು ಒಳ್ಳೇದು ಕೊಟ್ಟರೆ ನಮ್ಮನ್ನು ಒಳ್ಳೆಯದು ಹುಡ್ಕೊಂಡು ಬರುತ್ತೆ, ನಾವು ಕೆಟ್ಟದ್ದು ಕೊಟ್ಟರೂ ಕೂಡ ಕೆಟ್ಟದ್ದು ನಮ್ಮನ್ನು ಹುಡ್ಕೊಂಡು ಬರುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಕರ್ಮ ರಿಟರ್ನ್ಸ್. ನಾವು ಏನನ್ನು ಕೊಡುತ್ತೇವೆಯೋ ಅದು ಪುನಃ ಬಂದು ನಮ್ಮನ್ನೇ ಸೇರುತ್ತೆ. ಒಳ್ಳೆಯದಾದರೂ ಸರಿ, ಕೆಟ್ಟದ್ದಾದರೂ ಸರಿ. ಧನ್ಯವಾದಗಳು.